ನಮಸ್ಕಾರ. ಇವತ್ತಿನ ಸಂಚಿಕೆಯಲ್ಲಿ ತಮಗೆ ಪರಿಚಯ ಮಾಡ್ತಾ ಇರುವಂತಹ ಜಾಗ ಆನಂದ ಸಾಗರ, ಮೈಸೂರು ಆನಂದ ಸಾಗರದಲ್ಲಿದ್ದೀನಿ. ತಾವು ನೋಡ್ತಾ ಇರುವಂತಹ ಜಾಗ ಇದು. ಸೊ ಎಲ್ಲಿದೆ ಈ ಆನಂದ ಸಾಗರ ಅಂತಂದರೆ ವೀಕ್ಷಕರೇ, ಮೈಸೂರು ಮಧ್ಯಭಾಗದಿಂದ ಹುಣಸೂರು ರಸ್ತೆಯಲ್ಲಿರುವಂತಹ ಜಾಗ ಇದು. ಮೈಸೂರು ಮಧ್ಯಭಾಗದಿಂದ ಪ್ಯಾಲೇಸ್ನ ಸೆಂಟರ್ ಆಫ್ ದ ಸಿಟಿ ಅಥವಾ ಅರಸು ರೋಡ್ನ ಸೆಂಟರ್ ಆಫ್ ದ ಸಿಟಿ ಅಂತ ಕನ್ಸಿಡರ್ ಮಾಡಿ ಹೇಳ್ತೀನಿ. 15 ಕಿಲೋಮೀಟರ್ ಆಗುತ್ತೆ. ಯಾವ ಭಾಗದಲ್ಲಿ ಅಂತಂದರೆ ಹುಣಸೂರು ರಸ್ತೆ. ಮೈಸೂರಿಂದ ತಾವು ಹುಣಸೂರು ರಸ್ತೆಗೆ ಹೋಗಬೇಕಾದ್ರೆ ಸೆಂಟ್ ಜೋಸಫ್ ಸ್ಕೂಲ್ ಇದೆ. ಎಲ್ಲಿ ಇಲ್ವಾಲ ಇಲ್ವಾಲಕ್ಕೂ ಮುಂಚೆ, ಇಲ್ವಾಲ ದಾಟೋಂಗಿಲ್ಲ, ಇಲ್ವಾಲಕ್ಕೂ ಮುಂಚೆ ಸೆಂಟ್ ಜೋಸಫ್ ಸ್ಕೂಲ್ ಇದೆ. ಸೆಂಟ್ ಜೋಸಫ್ ಸ್ಕೂಲ್ ಮುಂಭಾಗದಲ್ಲೇ ಇರುವಂತಹ ಲೇಔಟ್ ಇದು. ನಾನು ಈ ಹಿಂದೆನೂ ಸ್ವಲ್ಪ ತಿಂಗಳ ಹಿಂದೆ ಈ ಜಾಗದ ಬಗ್ಗೆ ಒಂದು ಸಂಕ್ಷಿಪ್ತವಾಗಿರುವಂತಹ ವಿಡಿಯೋನ ಮಾಡಿದ್ದೆ. ಈ ಜಾಗದ ಬಗ್ಗೆ ಮತ್ತು ಈ ಜಾಗ ಹೇಗಿದೆ ಅಂತ ತೋರಿಸಿದ್ದೆ. ಇವತ್ತು ವಿಡಿಯೋ ಮಾಡ್ತಾ ಇರುವಂಥ ವಿಚಾರ ಏನು ಅಂತಂದರೆ, ಭಾಳಷ್ಟು ಜನ ಆನಂದ ಸಾಗರ ಲೇಔಟು ನನ್ನ ವಿಡಿಯೋ ಮಾಡಿದ ತಕ್ಷಣ ಕೇಳುವಂಥ ವಿಚಾರ ಏನು ಅಂತಂದರೆ, ಮನೆಗಳಾಗಿದೆಯಾ, ಮನೆಗಳಿದೆಯಾ, ಮತ್ತು ಎಷ್ಟು ದೊಡ್ಡ ಲೇಔಟು, ಮತ್ತು ಎಲ್ಲ ಮೂಲಭೂತ ಸೌಕರ್ಯಗಳು ಇದೆಯಾ. ಓಕೆ, ನಾನಿವಾಗ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಫಸ್ಟ್ ಕೆಲಸ, ಓಕೆ, ಮನೆಗಳಾಗಿದೆಯಾ ಅನ್ನೋದು ನೋಡಿ. ಇದು ಅರೌಂಡ್ 600-500 ಸೈಟ್ಗಳಿರುವಂತಹ ಲೇಔಟ್ ಇದು ಇವಾಗ ತೋರಿಸ್ತಾ ಇರುವಂಥದ್ದು. ಮೋರ್ ದೆನ್ 500 to 600 ಸೈಟ್ಸ್ಗಳಿದೆ ಈ ಲೇಔಟ್ನಲ್ಲಿ. ಈಗ ನಾನು ಅದರದ್ದು ಆಲ್ಮೋಸ್ಟ್ ಆಲ್ ಎಂಟ್ರಿ ಆಗಿ ಒಂದು 4ನೇ ಕ್ರಾಸಲ್ಲಿ ನಿಂತಿದ್ದೀನಿ. ಓಕೆನಾ. ನಿಮಗೆ ಇಲ್ಲೊಂದು 4-5 ಮನೆಗಳು ಇದೆ. ಕನ್ಸ್ಟ್ರಕ್ಷನ್ ಆಗಿ ವಾಸ ಇರುವಂಥ ಮನೆಗಳನ್ನ ನಾನು ಸ್ವಲ್ಪ ತೋರಿಸ್ತೀನಿ ತಮಗೆ. ಓಕೆನಾ. ಯು ಕ್ಯಾನ್ ಕನ್ಸಿಡರ್ ಒಂದು 5 to 8% ಮನೆಗಳು ಇದೆ ಈ ಏರಿಯಾದಲ್ಲಿ. ಮನೆಗಳಿದೆ, ಜನ ವಾಸ ಇದ್ದರೆ ದೂರಕ್ಕಿದೆ. ಐ ವುಡ್ ನಾಟ್ ಟ್ರೈ ಟು ಟೆಲ್ ಯು ದಟ್ ಇಟ್ ಇಸ್ ಎ ವೆಲ್ ಪಾಪ್ಯುಲೇಟೆಡ್ ಏರಿಯಾ, ವೆರಿ ಥಿನ್ಲಿ ಪಾಪ್ಯುಲೇಟೆಡ್ ಏರಿಯಾ. ಟು ಬಿ ವೆರಿ ಪ್ರಿಸೈಸ್ ಆ್ಯಂಡ್ ವೆರಿ ಕರೆಕ್ಟ್ ಇನ್ ಟೆಕ್ನಿಕಲ್ ವರ್ಡ್ಸ್, ವೆರಿ ಥಿನ್ಲಿ ಪಾಪ್ಯುಲೇಟೆಡ್ ಏರಿಯಾ. ನೆಕ್ಸ್ಟ್ ಕ್ವೆಶ್ಚನ್, ರೋಡು, ಎಲೆಕ್ಟ್ರಿಸಿಟಿ, ವೇಸ್ಟ್ ವಾಟರ್ ಲೈನು, ಎಲ್ಲ ಮೂಲಭೂತ ಸೌಕರ್ಯಗಳಂದರೆ ಒಂದು ಲೇಔಟ್ಗೆ ಏನೇನು ಇರಬೇಕು, ಮಾರ್ಗಸೂಚಿಗಳಂತೆ ಮೂಡಾದಿಂದ ಏನು ಗೈಡ್ಲೈನ್ಸ್ ಇರುತ್ತೆ ಆ ಗೈಡ್ಲೈನ್ಸ್ ಪ್ರಕಾರ ಎಲ್ಲ ಇದೆಯಾ ಅಂತ. ಓಕೆ, ಅದ್ರ ಬಗ್ಗೆ ಬರ್ತೀನಿ ನೋಡಿ. ರೋಡು, ನಾನು ಯಾವುದೋ ಒಂದು ಕನೆಕ್ಟಿಂಗ್ ರೋಡಲ್ಲಿದ್ದೀನಿ. ಐ ಆಮ್ ನಾಟ್ ಇನ್ ದಿ ಮೇನ್ ರೋಡ್. ಒನ್ ಆಫ್ ದ ಕನೆಕ್ಟಿಂಗ್ ರೋಡ್ಸಲ್ಲಿದ್ದೀನಿ. ಟಾರ್ ರೋಡ್ ಹಾಕಿದ್ದಾರೆ, ಅದಕ್ಕೆ ವೈಟ್ ಮಾರ್ಕಿಂಗ್ಗಳು ಕೊಟ್ಟಿದ್ದಾರೆ. ಬಾಕ್ಸ್ ಟೈಪ್ ಡ್ರೈನ್ಗಳು ತೋರಿಸ್ತೀನಿ, ಯಾಕಂದರೆ ತುಂಬ ದೊಡ್ಡ ಏರಿಯಾ ಆಗಿರೋದ್ರಿಂದ ಐ ಕ್ಯಾನ್ ಮೂವ್ ಎವ್ರಿವೇರ್ ಆ್ಯಂಡ್ ಶೋ ಯು. ಸೊ ಜಸ್ಟ್ ರ್ಯಾಂಡಮ್ ಆಗಿ ಒಂದು ಜಾಗ ತೋರಿಸ್ತಾ ಇದ್ದೀನಿ ನೋಡಿ. ಬಾಕ್ಸ್ ಟೈಪ್ ಡ್ರೈನ್ಗಳು ಮಾಡಿದ್ದಾರೆ. ಅಂಡರ್ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್, ಅಂದರೆ ಒಳಚರಂಡಿ ವ್ಯವಸ್ಥೆ. ಅಕಸ್ಮಾತ್ ನೀವು ಇಲ್ಲಿ ಮನೆ ಕಟ್ತೀರಿ, ನೀರು ಎಕ್ಸಿಟ್ ಆಗುವುದು ಹೇಗೆ ಅನ್ನೋದು ನೋಡೋಣ. ನೋಡಿ, ಈ ಥರ ಬಾಕ್ಸ್ ಟೈಪ್ ಡ್ರೈನ್ ಪಕ್ಕದಲ್ಲೇ ಅಂಡರ್ಗ್ರೌಂಡ್ ವಾಟರ್ ಸಿಸ್ಟಮು, ಅವೆನ್ಯೂ ಟ್ರೀಸ್ಗಳು, ಮರಗಳು, ಸಾಲು ಮರಗಳು ಇದೆಯಾ. ಎಂಟೈರ್ ಏನು ನಾನು 500-600 ಸೈಟ್ಗಳಿದೆ ಅಂತ ಹೇಳ್ತೀನಿ, ಎಲ್ಲ ಕಡೆಯೂ ಇದೇ ಥರ ಮರಗಳಿದೆ. ನೀಟಾಗಿ ಮೇಂಟೆನೆನ್ಸ್ ಮಾಡಿರುವಂತಹ ಏರಿಯಾ. ಫಾರ್ ಎಕ್ಸಾಂಪಲ್, ಲೆಟ್ ಅಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಎಷ್ಟು ಹಳೆಯದು ಅಂತ. ನನಗೆ ಗೊತ್ತಿರೋ ಪ್ರಕಾರ ಈ ಲೇಔಟು ಮೋರ್ ದೆನ್ 10 to 12 years ಲೇಔಟ್, ಬಟ್ ಬಹಳ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಮೇಂಟೆನೆನ್ಸಲ್ಲಿ ಏನೇನು ಇನ್ಕ್ಲೂಡ್ ಆಗುತ್ತೆ ಅನ್ನೋದು ಕೇಳ್ತೀರಾ. ನೋಡಿ, ಇವಾಗ ಒಂದು 600 ಸೈಟ್ ಇದ್ದರೆ ಇನ್ನು ಆ್ಯಾವ್ರೇಜ್ ಅಂತೂ ಒಂದು 25-30 ಎಕರೆ ಇರುತ್ತೆ ಅಂತ ಇಟ್ಕೊಳ್ಳೋಣ. ಅಲ್ಲಿ ಸೈಟ್ಗಳನ್ನ ಕ್ಲೀನಾಗಿ ನೋಡಿ, ಇವಾಗ ಹೇಗೆ ಕ್ಲೀನಾಗಿದೆ, ಈ ಥರ ಏನು ಬೆಳೆದೇ ಇರುವಂತಹ ಕ್ಲೀನಾಗಿ ಕಟ್ ಮಾಡ್ತಾ ಇರಬೇಕು. ಅದರಲ್ಲಿ ವೀಡ್ಗಳಂದ್ರೆ ಹುಲ್ಲು ಎತ್ತರಕ್ಕೆ ಬೆಳೆದೇ ಇರೋ ಥರ ಕಾಡು ಥರ ಆಗಿಬಿಡುತ್ತೆ, ಗೊತ್ತಾಗಲ್ಲ ಸೈಟ್ ಯಾವುದು ಅಥವಾ ರೋಡ್ ಯಾವುದು ಅನ್ನೋದೇ ಗೊತ್ತಾಗಲ್ಲ. ಸೊ ಎಲ್ಲ ಭಾಳ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ನೋಡಿ, ಇವಾಗ ಒಂದು ಯೆಲ್ಲೋ ಕಲರ್ ಸ್ಟೋನ್ ತೋರಿಸ್ತೀನಿ. ದಿಸ್ ಈಸ್ ದಿ ಮಾರ್ಕಿಂಗ್ ಸ್ಟೋನ್ಸ್, ಅಂದರೆ ಒಂದು ಸೈಟಿಂದ ಇನ್ನೊಂದು ಸೈಟಿಗೆ ಎಷ್ಟು ಉದ್ದ ಮತ್ತು ಎಷ್ಟಾಗಲ್ಲ. ಫಾರ್ ಎಕ್ಸಾಂಪಲ್, ಇದೊಂದು ಸೈಟ್ ಇದೆ ಅಂತ ಅಂದ್ಕೊಳ್ಳೋಣ. ನೋಡಿ, ಇಲ್ಲೂ ಒಂದು ಯೆಲ್ಲೋ ಸ್ಟೋನ್ ಇದೆ, ಅದರ ಹಿಂಭಾಗದಲ್ಲೂ ಒಂದು ಯೆಲ್ಲೋ ಸ್ಟೋನ್ ತೋರಿಸ್ತೀನಿ ತಮಗೆ. ನೋಡಿ, ಅಲ್ಲಿ ಯೆಲ್ಲೋ ಕಲರ್ ಸ್ಟೋನ್ ಇದೆ. ಸೊ ಈ ಎರಡೂ ಸ್ಟೋನ್ಗಳು ಇದು ಸೈಟ್ ಮಾರ್ಕಿಂಗ್, ಉದ್ದ ಮತ್ತು ಅಗಲನ ಡಿಫೈನ್ ಮಾಡುತ್ತೆ. ನೆಕ್ಸ್ಟ್, ಪಾರ್ಕ್ಗಳು ಭಾಳ ಚೆನ್ನಾಗಿ ನಾನು ಆನಂದ ಸಾಗರ ಇರ್ಬೋದು, ನಿತ್ಯಾನಂದ ಸಾಗರ, ಪರಮಾನಂದ ಸಾಗರ, ಆತ್ಮಾನಂದ ಸಾಗರ, ಸುಖಾನಂದ ಭಾಳಷ್ಟು ಲೇಔಟ್ಗಳ ಬಗ್ಗೆ ನಾನು ಈಗಾಗಲೇ ವಿಡಿಯೋಗಳನ್ನ ಮಾಡಿದ್ದೀನಿ, ತಮ್ಮ ಮುಂದೆ ಅದನ್ನು ಪ್ರಸ್ತುತಪಡಿಸಿದ್ದೀನಿ. ಎಲ್ಲ ಲೇಔಟ್ಗಳಲ್ಲೂ ಸಹ ಒಂದು ಕಾಮನ್ ಥಿಂಗ್ ದಟ್ ವಾಟ್ ಐ ಹ್ಯಾವ್ ಅಬ್ಸರ್ವ್ಡ್, ಇದನ್ನು ನಾನು ನೋಡಿರುವಂಥ ವಿಚಾರ ಏನು ಅಂತಂದರೆ, ದ ವೇ ದೇ ಹ್ಯಾವ್ ಮೇಂಟೈನ್ ದಿಸ್ ಓವರ್ ದಿಸ್ ಪೀರಿಯಡ್ ಆಫ್ ಟೈಮ್ ಅಂತಂದರೆ, ಇದು ರೋಡ್ಗಳಿರ್ಬೋದು ಅಥವಾ ಸ್ಟ್ರೀಟ್ ಲೈಟ್ಗಳಿರ್ಬೋದು, ಲೈಟ್ ಕಂಬಗಳಿರ್ಬೋದು, ದಿಕ್ಸೂಚಿಗಳು ಅಂದರೆ ದಿಸ್ ಡೈರೆಕ್ಷನ್ ಮಾರ್ಕಿಂಗ್ಗಳು, ಸೆಕೆಂಡ್ ಮೇನ್, ಥರ್ಡ್ ಕ್ರಾಸ್, ಫೋರ್ತ್ ಕ್ರಾಸ್ ಅಂತ ಏನಿರುತ್ತೆ ಅದಿರ್ಬೋದು, ಟಾರ್ ರೋಡು,
ಬಾಕ್ಸ್ ಟೈಪ್ ಡ್ರೈನು, ಅಂಡರ್ಗ್ರೌಂಡ್ ಸ್ಯೂವೇಜ್ ವಾಟರ್ ಸಿಸ್ಟಮ್ಮು, ಎಸ್ ಟಿ ಪಿಗಳು ಅಂದರೆ ಸ್ವೇಸ್ಟ್ ಟ್ರೀಟ್ಮೆಂಟ್ ಪ್ಲ್ಯಾಂಟ್, ನೀರು ಹೋಗಿ ಎಲ್ಲಿ ಶೇಖರಣೆ ಆಗುತ್ತೆ ವೇಸ್ಟ್ ವಾಟರ್ಗಳು ಅದೆಲ್ಲ ಮೇಂಟೈನ್ ಮಾಡೋದಿರ್ಬೋದು, ಉದ್ಯಾನವನ ಪಾರ್ಕ್ಗಳಿರ್ಬೋದು, ಎಲ್ಲನೂ ಭಾಳ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಲೇಔಟ್ನ ಮಾಡುವಂಥದ್ದೇ ಭಾಳ ಟಫ್ ಜಾಬ್ ಇವತ್ತಿನ ದಿವಸದಲ್ಲಿ. ಅದು ಆಗಿ ಅದನ್ನು ಓವರ್ ಎ ಪೀರಿಯಡ್ ಆಫ್ ಟೈಮ್ ಮೇಂಟೈನ್ ಮಾಡೋದು ಭಾಳ ಟಫ್ ಜಾಬ್. ಭಾಳ ಚೆನ್ನಾಗಿ ಮೇಂಟೈನ್ ಮಾಡಿರುವಂತಹ ಲೇಔಟ್ ಇದು ಮೈಸೂರು ಆನಂದ ಸಾಗರ. ಇದಿರೋದಿಲ್ಲಿ ಮೈಸೂರಿಂದ ನಾವು ಹುಣಸೂರು ರಸ್ತೆ ಅಬೌಟ್ 15 ಕಿಲೋಮೀಟರ್ಸ್ ನಾವು ಹುಣಸೂರು ರಸ್ತೆಯಲ್ಲಿ ಟ್ರಾವೆಲ್ ಮಾಡಿದಲ್ಲಿ ಸೆಂಟ್ ಜೋಸಫ್ ಸ್ಕೂಲ್ ಇದೆ, ಸೆಂಟ್ ಜೋಸಫ್ ಸ್ಕೂಲ್ ಪಕ್ಕದಲ್ಲೇ ಬರುವಂತಹ ಲೇಔಟ್ ಇದು ಆನಂದ ಸಾಗರ ಅಂತ ಲೇಔಟು. ಭಾಳಷ್ಟು ಲೇಔಟ್ಗಳು ಇದ್ರ ಸುತ್ತಮುತ್ತ ಈಗಾಗಲೇ ಭಾಳಷ್ಟು ಲೇಔಟ್ಗಳು ಆಗಿಬಿಟ್ಟಿದೆ. ಅಲ್ಲೂ ಸಹ ಮನೆಗಳು ಕಟ್ಕೊಂಡಿದ್ದಾರೆ, ಇಲ್ಲೂ ಸಹ ಮನೆಗಳಿದೆ. ನೋಡಿ ಇನ್ನೊಮ್ಮೆ ತೋರಿಸ್ತೀನಿ. ಆ ಜಾಗದಿಂದ ನಿಂತು ನನಗೆ ಕ್ಲಿಯರಾಗಿ ತೋರ್ಸೋಕೆ ಆಗ್ತಿರ್ಲಿಲ್ಲ, ಬಟ್ ಇಲ್ಲಿ ಸ್ವಲ್ಪ ಈ ಕಡೆಗೆ ಬಂದಾಗ ನಾನು ಕ್ಲಿಯರಾಗಿ ತೋರಿಸ್ಬೋದು. ಮನೆಗಳು ಕಟ್ಕೊಂಡು ಜನ ವಾಸ ಬರ್ತಾ ಇದ್ದಾರೆ. ಓಕೆ, ನೌ ಕಮಿಂಗ್ ಟು ದ ಪಾಯಿಂಟ್. ಲಾಸ್ಟ್, ಇನ್ವೆಸ್ಟ್ಮೆಂಟ್ ಮಾಡಬೇಕು ಮತ್ತು ನಾವು ಮುಂಬರುವ ದಿವಸಗಳಲ್ಲಿ ನಾವಿಲ್ಲಿ ಮನೆ ಕಟ್ಕೊಂಡಿರಬೇಕು ಅಥವಾ ರಿಟರ್ನ್ಸ್ ಬೇಕು ನಮಗೆ ಈ ಇವತ್ತಿನ ಮಾಡ್ತಾ ಇರುವಂತಹ ಇನ್ವೆಸ್ಟ್ಮೆಂಟ್ ಮೇಲೆ ಅನ್ನೋದು ಒಂದು ಕ್ವಶನ್ ಇರುತ್ತೆ. ಓಕೆ, ಅದ್ರ ಬಗ್ಗೆ ಮಾತಾಡೋಣ. ಫಾರ್ ಎಕ್ಸಾಂಪಲ್, people who are seeing this in the age of 25 to 30 to 35 years are newly married. ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕು ಲೇಔಟ್ ಮೇಲೆ ಅಥವಾ ನಿವೇಶನಗಳ ಮೇಲೆ, ಸೈಟ್ಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕು. ನಾವು ಮುಂಬರುವ ದಿಸೆಗಳಲ್ಲಿ ಫಾರ್ ಎಕ್ಸಾಂಪಲ್ ಇವಾಗ ಮದುವೆ ಆಗಿರ್ತಾರೆ, ಮಕ್ಕಳಿಗೆ ಒಂದು 10, 12, 13, 14, ಒಂದು 20 ವರ್ಷಕ್ಕೆ ಇವತ್ತು ಹಾಕಿರುವಂತಹ ಬಂಡವಾಳ, ಹೂಡಿರುವಂಥ ಬಂಡವಾಳ, ಇವತ್ತು ನಾವು ಮಾಡಿರುವಂಥ ಇನ್ವೆಸ್ಟ್ಮೆಂಟು ನಮಗೆ ಚೆನ್ನಾಗಿ ರಿಟರ್ನ್ಸ್ನ ಕೊಡಬೇಕು ಅನ್ನುವಂತಹ ಭಾಳಷ್ಟು ಜನ ಇರ್ತೀರಿ. ನೋಡಿ, ಇದು ಮೈಸೂರು ಆನಂದ ಸಾಗರ, ಒನ್ ಆಫ್ ದ ರೈಟ್ ಆ್ಯಂಡ್ ಬ್ರೈಟ್ ಇನ್ವೆಸ್ಟ್ಮೆಂಟ್ಸ್ ಫಾರ್ ಯುವರ್ ಫ್ಯೂಚರ್. ಯಾಕೆಂದರೆ ಇಲ್ಲಿ ನಿಮಗೆ ಈಗಾಗಲೇ ಮನೆಗಳು ಬರ್ತಾ ಇದೆ ಮತ್ತು ಇವತ್ತಿನ ದಿವಸದಲ್ಲಿ ನಿಮಗೆ ಲೋನ್ಗಳು ಎಲ್ಲ ಬ್ಯಾಂಕಿಂದ ಬೇಗ ಸಹ ಆಗುತ್ತೆ. ನೀವು ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಭಾಳ ಚೆನ್ನಾಗಿದೆ. ಓಕೆ, ನಾನು ಇನ್ನೊಂದನ್ನು ಹೇಳ್ತೀನಿ. ನೀವು ಇನ್ವೆಸ್ಟ್ಮೆಂಟ್ ಮಾಡಿದ ತಕ್ಷಣ ನೀವು ಇನ್ವೆಸ್ಟ್ಮೆಂಟ್ ಮಾಡಿ ಬಾಂಬೆಗಳಲ್ಲಿ, ಬಾಂಬೆ, ಪೂನಾ, ಡೆಲ್ಲಿ, ಹೈದರಾಬಾದ್ ಇಲ್ಲೆಲ್ಲ ಏನಂತ ಹೇಳ್ತಾರೆ ಅಂದರೆ ರಿಯಲ್ ಎಸ್ಟೇಟಲ್ಲಿ, ನೀವು ಇವತ್ತು ಇನ್ವೆಸ್ಟ್ಮೆಂಟ್ ಮಾಡಿ ಜಸ್ಟ್ ಕಮ್ ಬ್ಯಾಕ್ ಆಫ್ಟರ್ 600 days, ವಿಲ್ ಗಿವ್ ಯು 30 to 40% ಪ್ರಾಫಿಟ್. ಅಂದರೆ ನೀವು 10 ಲಕ್ಷ ಇವತ್ತು ಬಂಡವಾಳ ಹಾಕಿ ಇನ್ನು 2 ವರ್ಷಗಳಲ್ಲಿ ನಾವು ಒಂದು 15 to 16 ಲಕ್ಷ ರೂಪಾಯಿ ಕೊಡಿಸ್ಬಿಡ್ತೀವಿ ಅಂತ ಹೇಳ್ತಾರೆ. ನೋಡಿ, ಇದು ಮೈಸೂರಲ್ಲಿ ಹಾಗಾಗಲ್ಲ. ನಿಮ್ಗೆ 2 ವರ್ಷದಲ್ಲಿ 50 to 60% ರಿಟರ್ನ್ಸ್ ಎಲ್ಲ ಖಂಡಿತವಾಗ್ಲೂ ಬರಲ್ಲ. ಮೈಸೂರು ಇಸ್ ಎ ವೆರಿ ಗುಡ್ ಮಾರ್ಕೆಟ್ ಫಾರ್ ಇನ್ವೆಸ್ಟ್ಮೆಂಟ್, ಬಟ್ ಇಟ್ ವಿಲ್ ಟೇಕ್ ಇಟ್ಸ್ ಓನ್ ಸ್ವೀಟ್ ಟೈಮ್ ಟು ಇಂಪ್ರೂವ್ ದ ರೇಟ್ಸ್. ಅಂದರೆ ರೇಟ್ಗಳು ಮೇಲೆ ಹೋಗಲಿಕ್ಕೆ ಕಾಲಾವಕಾಶ ಬೇಕು, ಬಟ್ ಆದರೆ ಗ್ರ್ಯಾಜುವಲ್ ಆಗಿ ಇಂಪ್ರೂವ್ ಆಗುತ್ತೆ. ಹೆಲ್ದಿ ಗ್ರೋತ್, ಸಡನ್ನಾಗಿ ಮೇಲೆ ಹೋಗೋದು, ಬಿದೋಗೋದು ಆ ಥರ ಆಗಲ್ಲ. ಭಾಳ ಚೆನ್ನಾಗಿ ನಿಮಗೆ ಇನ್ವೆಸ್ಟ್ಮೆಂಟ್ ಮಾಡೋದು ಒಂದು ಒಳ್ಳೆ ಅಬೌಟ್ 4 years ಇಸ್ ಎ ಗುಡ್ ಟೈಮ್ ಫಾರ್ ರಿಟರ್ನ್ಸ್. ಒಂದು 4 ರಿಂದ 5 ವರ್ಷದಲ್ಲಿ ನಿಮಗೆ ಒಳ್ಳೆ ರಿಟರ್ನ್ಸ್ ಬರುವಂತಹ ಜಾಗ ಇದು. ನೆಕ್ಸ್ಟು ಯಂಗ್ಸ್ಟರ್ಸ್ಗೆ ಕಿವಿ ಮಾತು ಏನು ಅಂತಂದರೆ, ಮಿತ್ರರೇ, ನೀವು ಮೈಸೂರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಇದ್ದರೆ ದಿಸ್ ಒನ್ ಆಫ್ ದ ಇನ್ವೆಸ್ಟ್ಮೆಂಟ್ ದಟ್ ಯು ಕ್ಯಾನ್ ಡೂ ಹಿಯರ್. ಏನು ಮೆಷರ್ಮೆಂಟ್ ಸೈಟ್ಗಳಿದೆ ಹೇಳ್ಬಿಟ್ಟು ಆಮೇಲೆ ಮುಂದಕ್ಕೆ ಹೇಳ್ತೀನಿ. 30-40, 30-50, 40-60 ಆ್ಯಂಡ್ 50-80 ಮೆಷರ್ಮೆಂಟ್ಗಳಿಗೆ ಸೈಟ್ಗಳು ಇಲ್ಲಿ ಸಿಗುತ್ತೆ. ಓಕೆ, ನೀವು ಲೋನ್ ತೊಗೊಂಡು ನಿಮ್ಮ ಮುಂಬರುವ ದಿವಸಗಳಲ್ಲಿ ನಿಮ್ಮ ತಂದೆ ತಾಯಿಗೆ ಒಂದು ಒಳ್ಳೆ ಮನೆ ಕಟ್ಟಬೇಕು ಅಂತ ಇದ್ದಲ್ಲೂ ಸಹ ಇದು ಚೆನ್ನಾಗಿದೆ. ಇವಾಗಿನ್ನೂ ಕೆಲಸಕ್ಕೆ ಸೇರಿರ್ತೀರಿ, ಕೆಲಸ ಮಾಡ್ತಿರ್ತೀರಿ, ಒಂದು ಲೋನ್ ತೊಗೊಳ್ಳಿ, ನಿವೇಶನದಿಂದ ಇನ್ವೆಸ್ಟ್ಮೆಂಟ್ ಮಾಡಿ, ಕೆಲವೇ ದಿನಗಳಲ್ಲಿ ನಿಮ್ಮ ರಿಟರ್ನ್ಸು ಮತ್ತು ಮನೆ ಕಟ್ಕೊಳ್ಳಿಕ್ಕೆ ಜಾಗ ಎರಡಕ್ಕೂ ಸೂಕ್ತವಾಗಿರುವಂಥದ್ದು. ಬೇಡ ಅಂದಲ್ಲಿ ಯಾವತ್ತಿದ್ರೂ ಭೂಮಿ ಚಿನ್ನನೇ. ನೀವು ಕೇಳಿರ್ತೀರ ಈ ಮಾತನ್ನ, ಭೂಮಿ ಲ್ಯಾಂಡ್ ಇಸ್ ಗೋಲ್ಡ್ ಅಂತ. ಸೊ ಈ ಜಾಗನ ಚಿನ್ನನೇ ಅಂತಲೇ ನಾನು ಹೇಳ್ತೀನಿ. ಈ ವಿಡಿಯೋ ನೋಡ್ತಾ ಇದ್ದು ಇದ್ರ ಬಗ್ಗೆ, ಈ ಜಾಗದ ಬಗ್ಗೆ ನಾನು ಒಂದು ಪಾರ್ಟ್ ಆಫ್ ದ ಲೇಔಟಲ್ಲಿ ನಿಂತು ತೋರಿಸಿದ್ದೀನಿ. ಯಾಕಂದರೆ ಭಾಳ ದೊಡ್ಡ ಲೇಔಟು, ಎಲ್ಲ ಕಡೆ ಹೋಗಿ ತೋರಿಸ್ಲಿಕ್ಕಾಗಲ್ಲ. ಸೊ ಈ ವಿಡಿಯೋ ನೋಡ್ತಾ ಇದ್ದು ತಮಗೆ ಇದ್ರ ಬಗ್ಗೆ, ಆನಂದ ಸಾಗರ ಮೈಸೂರು ಲೇಔಟಿನ ಬಗ್ಗೆ, ಯಾವ ಸೈಟ್ ಸೇಲಿಗಿದೆ, ಅದರ ರೇಟ್ ಎಷ್ಟು ಅನ್ನೋದನ್ನ ಸಂಕ್ಷಿಪ್ತವಾಗಿ ನಾನು ಮೆನ್ಷನ್ ಮಾಡಿರ್ತೀನಿ ನನ್ನ ವಿಡಿಯೋದಲ್ಲಿ. ಈ ವಿಡಿಯೋ ನೋಡ್ತಾ ಇದ್ದು ಇದ್ರ ಬಗ್ಗೆ ತಮ್ಗೆ ಇನ್ನಷ್ಟು ಮಾಹಿತಿ ಬೇಕಿದ್ದಲ್ಲಿ ಎಸ್, ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ. ಇದೇ ನಂಬರ್ ನಾನು ವಾಟ್ಸಪ್ಪಲ್ಲಿ ಸಹ ಅವೈಲೇಬಲ್ ಇದ್ದೀನಿ, ಫೋನ್ ಕಾಲ್ಗೂ ಸಹ ಸಿಗ್ತೀನಿ. ಈ ವಿಡಿಯೋ ನೋಡ್ತಾ ಇದ್ದು ಸ್ನೇಹಿತರೆ, ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಗೆ ಡೂ ಕಾಂಟ್ಯಾಕ್ಟ್ ಮೀ, ವಾಟ್ಸಪ್ ಮೀ. ಸರ್ವೇ ಜನೋ ಸುಖಿನೋ ಭವಂತು. ಧನ್ಯವಾದಗಳು.